ಯಾರು ನೋಡಿಲ್ಲಲ್ಲ ಅವರು ನೋಡಿಬಿಟ್ಟು ಅದು ನೋಡಿ ಇದು ನೋಡಿದ್ರೆ ಅಂತಂದ್ರೆ ನಿಮ್ಗೆ ಕತೆ ಕಂಟಿನ್ಯೂ ಆಗಿ ಅರ್ಥ ಆಗ್ತದ್ರಿ. ಡೈರೆಕ್ಟ್ ನೀವು ಇದೇ ನೋಡಿದ್ರೆ ಅಂತಂದ್ರೆ ನಿಮ್ಗೆ ಕತೆ ಗೊತ್ತಾಗಲ್ಲ. ದಯವಿಟ್ಟು ಅದು ನೋಡಿಬಿಟ್ಟು ಆಮೇಲೆ ಇದು ನೋಡ್ರಿ, ಅಂದರೆ ಕತೆ ಗೊತ್ತಾಗ್ತದ. ಇನ್ನೊಂದು, ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ವಿಸಿಟ್ ಮಾಡಿ ಈ ಕತೆ ನೋಡ್ಲಾಕತ್ತಿರಲ್ಲ ಅವರು ಪಾರ್ಟ್ 1 ನಿಂತು ನೋಡಿದ್ರೆ ನಿಮಗೆ ಕತೆ ಕಂಟಿನ್ಯೂ ಆಗಿ ಅರ್ಥ ಹಾಕೋತ ಬರ್ತದೆ. ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿರಿ ಅಂಥೇಳಿ ಕೇಳ್ಕೊತೀನಿ. ಬರೀ ಕತೆ ಸ್ಟಾರ್ಟ್ ಮಾಡಮಂತ. ನಾನು ನೋಡ್ಲಾಕತ್ತೀನಿ ಈ ಮನ್ಯಾಗ ನೀ ಮಾಡಿದ್ದೆ ಆಟ ಆಗ್ಬಿಟ್ಟದ. ಯಾಕ ನಿನಗೆ ಹೇಳೋರು ಕೇಳೋರು ಯಾರು ಇಲ್ಲೇನು ಈ ಮನ್ಯಾಗ? ಹೊರಗೆ ಹೋಗಿದ್ದಲ್ಲ, ಎಲ್ಲಿಗೆ ಹೋಗಿ ಬಂದಿ ಈಗ ನೀನು? ಒಂದು ಮಾತಾರ ಮನೆಗೆ ಯಾರಿಗಾರ ಹೇಳಿ ಹೋಗ್ಬೇಕನ್ನೋದಿಲ್ಲ. ಮನೆಗೆ ಗಾಬರಿ ಆಗ್ತಾರ, ಕೇಳ್ತಾರ, ಹುಡುಕ್ತಾರ ಅಂಥೇಳಿ. ಆ ಫೋನ್ ಬೇರೆ ಒಯ್ದಿಲ್ಲ, ಫೋನ್ ಬೇರೆ ಅಲ್ಲಿ ಕ್ವಾಣೆಗಿಟ್ಟು ಹೋಗಿದ್ದೆ. ಈಗ ನಾ ಯಾರಿಗೆ ಕೇಳಬೇಕಿತ್ತು? ಎಲ್ಲಂತ ಹುಡುಕ್ಬೇಕಿತ್ತು? ಯಾವತ್ತೂ ಹೊರಗೆ ಹೋಗ್ಲಾರ್ದಕ್ಕಿ ಇವತ್ತೇನು ಅಂಥ ಕೆಲಸ ಐತೆ ನಿನಗೆ ಹೊರಗೆ ಹೋಗಂಥದ್ದು? ಎಲ್ಲಿಗೆ ಹೋಗಿ ಬಂದಿ ನೀನು? ಇದೇನು ನಮ್ಮ ಅತ್ತಿ ಮಾತಿನ ಧಾಟಿನೇ ಬದಲಿ ಆಗ್ಯದಲ್ಲ. ಹಿಂಗ್ಯಾಕೆ ಮಾತಾಡ್ಲಾಗತ್ತಾರ ಅತ್ತಿ? ಯಾವಾಗಲೂ ನನಗೆ ಹಿಂಗೆ ಮಾತಾಡೋರಲ್ಲ, ಕೇಳ್ತಿರೋರು ಶಾಂತಾಗಿ ಎಲ್ಲಿ ಹೋಗಿದ್ದಿ ಏನು ಅಂಥೇಳಿ. ಅದು ಬಿಟ್ಟು ಇಷ್ಟು ಸಿಟ್ಟಿನ ಕೇಳಾಗತ್ತಾರಲ್ಲ, ಏನೋ ಆಗ್ಯದಿಲ್ಲಿ. ನಮ್ಮ ಅತ್ತಿ ಮಾತಾ ಬದಲಿನೇ ಆಗ್ಬಿಟ್ಟದ ಕಂಪ್ಲೀಟಾಗಿ. ಹೀಗೆಲ್ಲ ಮಾತಾಡೋರಲ್ಲ ಅವರು. ಏನೋ ಆಗ್ಯದ, ಇರಲಿ ಬಿಡು. ಅತ್ತಿ ಅದು ಹೇಳಿ ಹೋಗ್ಬೇಕಂದಿದ್ರಿ, ಆದ್ರೆ ನೀವು ಮಕ್ಕೊಂಡು ಬಿಟ್ಟಿದ್ರಿ. ಅದಕ್ಕೆ ಮತ್ತು ನಾನು ಹೇಳಿ ಹೋಗ್ಲಕ್ಕೆ ಆಗಿದ್ದಿಲ್ರಿ ಅತ್ತಿ. ಇನ್ನು ಫೋನ್ ಚಾರ್ಜ್ ಇಲ್ಲರಿ ಅತ್ತಿ, ಅದು ಚಾರ್ಜರ್ ಒಂದು ಹಾಳಾಗಿಬಿಟ್ಟದ. ಅದು ಹೇಳ್ಬೇಕಂತಂದ್ರೆ ನನಗೆ ಆಗಲಿಲ್ಲ. ಚಾರ್ಜರ್ ಬೇಕಾಗ್ಯದ್ರಿ ಅತ್ತಿ, ಇದು ಫೋನಿಗೆ ಒಂದು ಹೊಸದು. ಅದಕ್ಕೆ ಅದು ಫೋನ್ ಒಂದು ಸ್ವಿಚ್ ಆಫ್ ಆಗ್ಯದ್ರಿ. 2-3 ದಿನ ಆಯ್ತು ರೀ ಅತ್ತಿ ಇದು ಫೋನ್ ಸ್ವಿಚ್ ಆಫ್ ಆಗಿ. ಅದಕ್ಕೆ ಮತ್ತು ತೊಗೊಂಡು ಹೋಗಿ ಏನು ಮಾಡ್ಲಿ ಅಂಥೇಳಿ ಅದು ಕೊನೆಗೆ ಬಿಟ್ಟು ಹೋಗಿದ್ರಿ ಅತ್ತಿ. ಫೋನ್ ಸ್ವಿಚ್ ಆಫ್ ಆಗಿ 3 ದಿನ ಆಯ್ತಾ? 3 ದಿನದಾಗ ಒಂದು ದಿನನೂ ನಿನಗೆ ಒಂದು ಚಾರ್ಜರ್ ಬೇಕ್ರಿ ಅತ್ತಿ ಅಂಥೇಳಿ ಹೇಳೋಕೆ ಟೈಮ್ ಸಿಕ್ಕಿಲ್ಲೇನು? ಹೋಗಲಿ, ನನಗೆ ಹೇಳೋಕ್ಕಾಗಿಲ್ಲ ಅಂತಂದ್ರೆ ನಿಮ್ಮ ಮಾವನ ಮುಂದಾರ ಮಾವ್ರೆ ಹಿಂಗೆ ಚಾರ್ಜರ್ ಬೇಕಾಗಿದ್ರಿ ಫೋನಿಗೆ ಇವನ್ ತಂದು ಕೊಡ್ರಿ ಅಂತ ಹೇಳಿದ್ರೆ ಯಾಕೆ ತಂದು ಕೊಡ್ತಿದ್ದಿಲ್ಲೇನು ನಿನಗೆ? ನಾಳೆಗೆ ನಿಮ್ಮ ಅವ್ವ ಅಪ್ಪ ಫೋನ್ ಹಚ್ಚಿರು ಸ್ವಿಚ್ ಆಫ್ ಹೊಂಟಿತ್ತು ಅಂತಂದ್ರೆ ಏನಾಗ್ಯದೋ ಏನಿಲ್ಲ ಅಂಥೇಳಿ ನಮ್ಮ ಮೇಲೆ ಹೊಯ್ಕೋತ ನಿಂದ್ರಲ್ಲ ಅವರು. ಯಾಕೆ ಎಷ್ಟು ಗೊತ್ತಾಗಲ್ಲ ನಿನಗೆ? ಇನ್ನೊಂದು, ನಾ ಮಕ್ಕೊಂಡಿದ್ದ ಅಂತ ಹೇಳ್ತಲ್ಲ, ಯಾಕೆ ಪ್ರಮಿಳಗರ ಹೇಳಿ ಹೋಗ್ಬೇಕಿತ್ತಲ್ಲ ನೀನು. ಪ್ರಮಿಳನೂ ಮಕ್ಕೊಂಡಿಳೇನು? ಏನು ಆಕಿ ಲೆಕ್ಕಕ್ಕೆ ಇಲ್ಲ ನಿನಗೆ? ಈ ಮನೆ ಮಗಳಾಕಿ, ಆಕಿಗರ ಹೇಳಿ ಹೋಗ್ಬೇಕಿತ್ತು ನೀನು. ಆಕಿಗೂ ಹೇಳಲ್ದೆ ನನಗೂ ಹೇಳಲ್ದೆ ಹೋಗಿದ್ದಿ ಅಂತಂತಂದ್ರೆ ನೀನೇ ಕಾರೋಬಾರ್ ಮಾಡಕ್ಕೆ ನಿಂತಿದಂದ್ರೆ ಏನು? ಈಗ ನೀನು ಕೇಳೋರು ಹೇಳೋರು ಯಾರೇ ಇಲ್ಲ ನಂಗೆ ಆಗ್ಬಿಟ್ಟದ. ಅದನ್ನು ಕರೆಯೋದ ಬಿಡು. ನೀನು ಕೇಳೋರು ಹೇಳೋರ ಯಾರಾರ ಹೇಳು, ನಾವಂತರೂ ನಿನಗೆ ಲೆಕ್ಕಕ್ಕೆ ಇಲ್ಲ, ಕಣ್ಣಿಗೂ ಕಾಣಲು ಹೋಗಿವಿ. ಮತ್ತು ನಾವು ಲೆಕ್ಕಕ್ಕೆ ಇದ್ದಿದ್ದೇವೆ ಅಂತಂದ್ರೆ ಒಂದು ಚಾರ್ಜರ್ ಬೇಕಂತೇಳಿ ಹೇಳಕ್ಕೂ ನೀನು ಇಷ್ಟು ದಿನ ಟೈಮ್ ತೋತಿದ್ದಿಲ್ಲ. ಇನ್ನು ನನ್ನ ಮಗ ಇದ್ದೀನಂತಂದ್ರೆ ಅದು ಮಾತು ಬೇರೆ ಐತೆ ಬಿಡು. ನನ್ನ ಮಗ ನಿಮ್ಮ ಮತ್ತೆ ಕೇಳೋವಿಲ್ಲ, ಮತ್ತು ನೀ ಆಡಿದ್ದೇ ಆಟ ಆಗಿಬಿಟ್ಟದ. ಮತ್ತು ಅದಕ್ಕೆ ಹಿಂಗೆ ಮಾಡ್ಲಾಕತ್ತಿದ್ದು ಕಾಣಿಸ್ತದ. ನನಗೆ ಯಾರು ಕೇಳೋರು ಹರ ಅಂತ ಹೇಳಲ್ಲಕ್ಕ. ಏನಾರ ಅನ್ನೋದು ಹಿಂಗೆ ನಿಂತು ಬಿಡೋದು. ನೀ ಮಾಡಿದೇನು ತಪ್ಪು ಅನ್ಸಲ್ಲ ನಿನಗೆ. ಎದ್ರಿನವ್ರು ಏನಾರ ಅಂತಂದ್ರೆ ಆಯಿತು, ಹಿಂಗೆ ಕಣ್ಣೀರು ಹಾಕೋದು ನಿಂತು ಬಿಡೋದೀಗ. ಹೋಗಲಿ, ಎಲ್ಲಿಗೆ ಹೋಗಿದಂತಾರ ಬಾಯ್ ಬಿಡು. ಇಟ್ಟು ಕೇಳಾಗತ್ತೀನಿ, ಇನ್ನೂ ಹೇಳೋಕ್ಕೆ ತಯಾರಿಲ್ಲಲ್ಲ ನೀನು. ಎಲ್ಲಿಗೆ ಹೋಗಿದ್ದಿ? ಅವ್ವ ಅತ್ತಿಗೆಮ್ಮ ಇನ್ನೀಗಾರ ಹೊರಗಿಂದ ಬಂದಾರ, ಅಷ್ಟೊತ್ತಿಗೆ ನೀನು ಹಾಗೆ ಹತ್ತು ಬಿಟ್ಟಿದ್ದಿ. ಪಾಪ ಒಂದು ಜರ ಕೂಡಲಿ ಸುಸ್ತದ ಆಗಿರ್ತದ, ಹೊರಗಿನ ನಿಂತು ಬಂದಾರ. ಆಮೇಲೆ ಹೇಳ್ತಾರೆ ತಗೋ ಎಲ್ಲಿಗೆ ಹೋಗಿದ್ನಿ ಏನಿಲ್ಲ ಅಂಥೇಳಿ. ನೀ ಒಮ್ಮೆ ಬೆನ್ನು ಹತ್ತಾರ ಅವ್ರು ಏನು ಮಾಡಬೇಕು ನೋಡಲ್ಲಿ? ಪಾಪ ಬೇಜಾರು ಮಾಡ್ಕೊಂಡು ನಿಂತು ಬಿಟ್ರು ಅವರು. ಮಗಳೇ ನೀ ಸುಮ್ಮಿರು, ನಿನಗಿದೆಲ್ಲ ಅರ್ಥ ಆಗಲ್ಲ. ನಿಮ್ಮ ಅತ್ತಿಗೆಮ್ಮಗೆ ನಾವು ಕೊಟ್ಟಿದ್ದ ಸಲಿಗೆ ಹೆಚ್ಚಿಗೆ ಆಗಿಬಿಟ್ಟದ. ಅದಕ್ಕೆ ಆಕಿಗೆ ನಾವು ಯಾರು ಕಣ್ಣಿಗೆ ಕಾಣಲು ಹೋಗಿವಿ, ನಮ್ಮ ತಲೆ ಮೇಲೆ ಕುಂತು ಸವಾರಿ ಮಾಡ್ಲಾಗತ್ತಾಳ. ಆಕಿಗೆ ಹಿಂಗೆ ಮಾತಾಡಿದ್ರೆ ಆಕಿಗೆ ಸರಿ ಆಗ್ತದ. ಆಕಿಗೆ ನಾವು ಪ್ರೀತಿ ನಿಂತು ಮಾತಾಡ್ಸರ ಆಕಿಗೆ ಆಗಿ ಬರಲ್ಲ ಕಾಣಿಸ್ತದ. ಆಕಿಗೆ ಹಿಂಗೆ ಮಾತಾಡ್ರೆ ಸರಿ ಆಯ್ತದ. ಅದು ಕತ್ತಿಗೆ ಲತ್ತಿ ಪೆಟ್ಟು ಅನ್ನಲ್ಲ ಹಂಗೆ. ನೀ ಸುಮ್ಮಿರು. ಏನಾಗ್ಯದ ಅತ್ತಿ? ಯಾಕೊಮ್ಮೆ ಹಿಂಗೆ ಮಾತಾಡ್ಲಾಗತ್ತಾರ? ನನಗಂತೂ ಒಂದು ತಿಳಿಬಲ್ದು. ನಮ್ಮ ಅತ್ತಿ ಯಾವತ್ತೂ ಹಿಂಗೆ ಮಾತಾಡಿಲ್ಲ. ಇದೇನು ಒಮ್ಮಿನಗೊಮ್ಮೆ ನನಗರ ಮೊದಲು ನಮ್ಮ ಅತ್ತಿ ಇದ್ದಿರಲ್ಲ ಹಾಗೆ ಅನಿಸ್ಲಾಗತ್ತದ. ಈಕಿ ನಮ್ಮ ಅತ್ತಿ ಮೊದಲಿನ ಗತ್ಲೆ ಆಗ್ಬಿಟ್ಟಳೇನೋ ಅಂಥೇಳಿ ನನಗೆ ಮತ್ತೆ ಹೆದರಿಕೆ ಆಗ್ಬಿಟ್ಲಾಗತ್ತದ. ನಾ ಏನು ಮಾಡಲಿ ದೇವ್ರೆ? ಯಾಕೆ ಹಿಂಗೆ ನನ್ನ ಜೀವನದಾಗ ಕಷ್ಟ ಕೊಡ್ಲಾಗತ್ತಿದಪ್ಪ? ಇಷ್ಟು ಕೇಳಾಗತ್ತೀನಿ, ಬಾಯಿ ಬಿಡೋಕ್ಕಾಗಲ್ಲ ಹೋಗ್ಯದ ನಿನಗೆ. ಎಲ್ಲಿಗೆ ಹೋಗಿದ್ದೀನಿ ನೀನು? ಹೇಳ್ತೇನಿಲ್ಲ. ಅದು ಅತ್ತಿ ಜಲ್ಜಕ್ಕರ್ ಮನೆಗೆ ಹೋಗಿದ್ರಿ. ಏನೋ ಜಲ್ಜನ್ ಮನೆಗೆ ಹೋಗಿದ್ಯಾ? ನೀ ಯಾಕೆ ಹೋಗಿದ್ದಿ ಅಕ್ಕಿನ ಮನೆಗೆ? ಯಾಕೆ? ಅದು ಅತ್ತಿ ಅವತ್ತು ಜಲ್ಜಕ್ಕರ್ ಬೇಜಾರು ಮಾಡಿಕೊಂಡು ಹೋಗಿದ್ದೇನದ್ ನಿಂತು ನೀವು ಅದೇ ಬೇಸರ ಮಾಡ್ಕೊಂಡು ಕುಂತಿದ್ರಿ, ಅದೇ ಚಿಂತೆ ಕುಂತಿದ್ರಿ. ಅದಕ್ಕೆ ನನಗೆ ನೋಡ್ಲಿಕ್ಕೆ ಆಗಿಲ್ರಿ ಅತ್ತಿ. ಅದಕ್ಕೆ ನಾರ ಹೋಗಿ ಕರೆದ್ರಾಯ್ತು ಅಂಥೇಳಿ ಹೋಗಿದ್ರಿ ಅತ್ತಿ. ಇದೆಲ್ಲ ಕಾರೋಬಾರ್ ನಿನಗೆ ಬೇಕಿತ್ತಾ?
ನಂದು ಅಕ್ಕಿಂದು ನಡುಕ ಏನೋ ಒಂದು ಜಗಳ ಕಿರಿಕಿರಿ ಆಗ್ಯದ. ನಾವು ಹೆಂಗಾರ ಮಾಡಿ ಬಗೆಹರಿಸ್ಕೊತಿದ್ದೆವು. ಇವತ್ತಿಲ್ಲ ನಾಳೆಗೆ ಆಕಿ ಬರ್ತಿಳು, ಇಲ್ಲ ನಾರ ಹೋತಿದ. ನಿನಗೆ ಯಾರು ನಡುಕ ಹೋಗಿ ಇದೆಲ್ಲ ಮಾಡಂತಂದ್ರೆ ಕಾರೋಬಾರ? ಅತ್ತೆ ಹೇಳಕತ್ತಿಲ್ಲ, ನಿನಗೆ ಸಲಿಗೆ ಕೊಟ್ಟಿದ್ದು ಹೆಚ್ಚೆ ಆಗಿಬಿಟ್ಟದ. ನಿನಗೆ ಒಟ್ಟು ಯಾರ್ದು ಅಂಜಿಕಿಲ್ಲ ಏನಿಲ್ಲ, ನಾ ಮಾಡಿದ್ದೆ ಆಟ ಆಗಿಬಿಟ್ಟದ. ಅದಕ್ಕೆ ಹಿಂಗೆ ಮಾಡಾಕತ್ತಿದ್ ನೀನು ಹೇಳಿದೆ ಏನು ನಾನು ಹೋಗು ಜಲ್ಜನ್ ಮನೆಗೆ ಹೋಗಿ ಆಕಿಗೆ ಸಮಾಧಾನ ಮಾಡಿ ಕರ್ಕೊಂಡು ಬಾ ಅಂತ ಹೇಳಿ? ಈಗ ಆಕಿ ಏನು ಅನ್ಕೊಳಕ್ಕಿಲ್ಲ ನನಗೆ. ನೋಡು ಗೌರಕ್ಕ ಆಕಿಗೆ ಬರ್ಲಿಕ್ಕಾಗಿಲ್ಲ, ಸೊಸಿಗೆ ಮುಂದೆ ಬಿಟ್ಟು ಇದು ಮಾತಾ ನನಗೆ ಕರೆಸ್ಲಕ್ಕೆ ಹಚ್ಲಾಕತ್ತಾಳ ಅಂತ ಅನ್ಸಲ್ಲ. ಅಂದ್ರೆ ನನ್ನ ಮರ್ಯಾದೆ ಕಳಿಬೇಕಂತ ನಿಂತಿದೆ ನೀನು. ಏನಾರ ಅಂದ್ರೆ ಹಿಂಗೆ ಕಣ್ಣೀರು ಹಾಕೋತ ನಿಂತು ಬಿಡೋದು. ನೋಡೋರಿಗೇನು ಪಾಪ ಸೊಸಿಗೆ ಎಷ್ಟು ಅರ್ದು ಉಕ್ಕಲಕತ್ತಾಳ ಅಂತ ಕಾಣಿಸ್ತದ. ಸೊಸಿ ಮಾಡೋದು ಯಾರ ಕಣ್ಣಿಗೆ ಕಾಣಲ್ಲ. ಆಕಿ ಜಲ್ಜೇನು ನಿನ್ಗೆ ಗೆಳತಿ ಏನು? ಹೋಗಿ ಸಮಾಧಾನ ಮಾಡಿ ಕರ್ಕೊಂಡು ಬರ್ಲಕ್ಕ. ನಂದು ಆಕಿಂದು ನಡುಕ ಏನೋ ಒಂದು ಮಾತುಕತೆ ಆಗಿತ್ತು. ಆಕಿಗೆ ಬೇಜಾರಾಗಿತ್ತು, ಒಪ್ಕೋತೀನಿ ನಾನು. ಆಕಿಗೆ ಬೇಜಾರಾದರಿಲ್ಲ, ಒಂದು 2 ದಿನ ಇರ್ತಿಳು, ಅಲ್ಲಿಂದ ಬರ್ತಿಳು. ಬಂದಿಲ್ಲ ಅಂತಂದ್ರೆ ನಾ ಹೋತಿದ್ದ, ಇಲ್ಲ ನನ್ನ ಕೈಲಿ ಆಗಿಲ್ಲ ಅಂತಂದ್ರೆ ನನ್ನ ಮಗಳಿಗೆ ಕರ್ಕೊಂಡು ಹೋತಿದ್ದ. ಆಕಿನ ಮನ್ಸಿಗೆ ಬೇಜಾರಾಗಿಸಲಿ ನನ್ನ ಮಗಳಿಗೆ ತಪ್ಪಾಯ್ತು ಕೇಳ ಮಗಳೇ ಅಂತಂದ್ರೆ ಆಕಿ ಕೇಳ್ತೀವಿ. ನನ್ನ ಮಗಳು ನಾವು ಇದು ಹೆಂಗಾರ ಮಾಡಿ ಇದು ಮುಗಿಸ್ತಿದ್ದೇವೆ ನಾವು. ನೀ ಯಾಕೆ ನಡಕ್ಕೆ ಹೋಗಿ ನೀ ಕಾರೋಬಾರ ಮಾಡಿದಿ ನನಗೆ ತಿಳಿಯಲ್ದು. ಅಷ್ಟಕ್ಕೂ ಆಕಿನ ಮನೆ ಏನು ಸನಿಯದ? ಇಂಥ ಇದ್ರಾಗ ಬಿಸಿಲಾಗ ಹೋಗಿ, ಅದು ಬರಿಗಾಲಿಲೇ ಹೋಗಿದ್ದಿ, ಚಪ್ಪಲ್ನೂ ಹಾಕೊಂಡು ಹೋಗಿಲ್ಲ. ಅಂಥದ್ದು ಏನಾಗಿತ್ತು ನಿನಗೆ? ನನ್ನ ಮಗಳಿಗೆ ಇದು ಚಿಂತೆ ಇತ್ತು. ನಮ್ಮವು ಕೊರಗ್ಲಾಗತ್ತಾಳಲ್ಲ, ನಾ ಹೆಂಗಾರ ಮಾಡಿ ಇವ್ರಿಗೆ ಒಂದು ಮಾಡ್ಬೇಕಲ್ಲ ಅಂತ ನನ್ನ ಮಗಳಿಗೆ ಇದ್ದದು ತಲೆಯಾಗ. ಆಕಿ ಇನ್ನೀಗೆ ಅಂದಾಳ ನನಗೆ, ನಾ ತಪ್ಪಾಯ್ತಂತ ಕೇಳ್ತೀನವ, ನೀ ಬೇಸರ ಮಾಡ್ಕೋಬೇಡ ಅಂತ ಹೇಳ್ಯಾಳ ನನ್ನ ಮಗಳು. ನಿನಗೆ ಯಾರು ಕಾರೋಬಾರ ಮಾಡಂತಂದ್ರೆ ನಡುಕ ಎಲ್ಲದ್ರ ನಂದೊಂದು ಎಲ್ಲಿ ಇಡ್ಲಿ ಅಂತ ಹೇಳಿ ಬಂದು ಬಿಡ್ತಿ. ಹಾಗೆ ತಪ್ಪಾಯ್ತ್ರಿ ಅತ್ತಿ, ನನಗೆ ಗೊತ್ತಾಗಿಲ್ಲ. ನನ್ನ ಯೋಗ್ಯತೆ ಎಷ್ಟದಲ್ಲ ಅಷ್ಟೇ ಇರೋದಿತ್ತು. ನಾನು ಎಲ್ಲರೂ ನಮ್ಮೋರು ಅಂತ ತಿಳ್ಕೊಂಡು ಅವ್ರ ಕಷ್ಟ ನೋಡ್ಲಾರ್ದೆ ಮುಂದಾತೀನಲ್ರಿ, ಅದೇ ನಾ ಮಾಡೋ ತಪ್ಪ್ರಿ ಅತ್ತಿ. ನನಗೆ ತಿಳಿಸಿದ್ರಿ ಅತ್ತಿ, ಇವತ್ತು ನೀವು ನನ್ನ ಕಣ್ಣು ತೆರೆಸಿದ್ರಿ. ನಂದು ಯೋಗ್ಯತೆ ಏನದ, ನಾ ಎಲ್ಲಿರಬೇಕು ಅಷ್ಟರ ಮಟ್ಟಿಗೆ ಇರ್ಬೇಕಂತ ನಂಗೆ ಗೊತ್ತು ಮಾಡಿದ್ರಿ ಅತ್ತಿ. ಇನ್ಮೇಲೆ ಯಾವತ್ತೂ ನಾನು ಹಿಂಗೆ ಮಾಡೋಕ್ಕೆ ಹೋಗಲ್ರಿ ಅತ್ತಿ. ನಿಮ್ಮ ಪರ್ಮಿಷನ್ ಇಲ್ಲದೆ ನಾನು ಈ ಮನೆ ಹೊರಗೆ ಕಾಲಿಡಲ್ಲ. ನಾನು ತಪ್ಪಾಯ್ತ್ರಿ ಅತ್ತಿ, ಕ್ಷಮಿಸ್ಬಿಡ್ರಿ. ಅದಕ್ಕೆ ಅನ್ನೋದು, ಸೊಸಿ ಯಾವತ್ತಿದ್ರೂ ಮಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊಸಿಗೆ ಮಗಳಿಗಿನ್ನ ಹೆಚ್ಚಿಗೆ ನೋಡ್ಕೊಂಡ್ರು ಸೊಸಿನೇ ಆತಾಳ, ಮಗಳೇ ಆತಾಳ ಅನ್ನೋದು. ನಿನಗೆ ನಾನು ಸಲಿಗೆ ಕೊಟ್ಟಿದ್ದೆ ಹೆಚ್ಚಿಗೆ ಆಗ್ಯದ, ಅದಕ್ಕೆ ನೀನು ನನ್ನ ತಲೆ ಮೇಲೆ ಮೆಣೆ ಸರಿಲಾಕತ್ತಿದ್ದಿ. ನಂದೇ ತಪ್ಪದ. ನನಗದು ಏನು ಪರ್ದಿ ಹಾಕಿತ್ತೋ ಏನೋ ನನ್ನ ಕಣ್ಣಿಗೆ. ನಾನು ಮಗಳಿಗೆ ಕೂಡ ಪ್ರೀತಿ ಎಲ್ಲ ಸೊಸಿಗೆ ಕೊಟ್ಕೋತ ಕುಂತಿದ್ದ. ಇವತ್ತು ನನಗೆ ದೇವ್ರ ಕಣ್ಣು ತೆರೆಸೋನು. ಅದಕ್ಕೆ ಸೊಸಿಗೆ ಎಲ್ಲಿಡ್ಬೇಕು, ಸೊಸಿಗೆ ಅಲ್ಲೇ ಇಡಬೇಕು, ಮಗಳಿಗೆ ಎಲ್ಲಿಡ್ಬೇಕು, ಮಗಳಿಗೆ ಅಲ್ಲೇ ಇಡಬೇಕು. ಇವತ್ತು ನನಗೆ ಬುದ್ಧಿ ಬಂದದು. ಹೌದ್ರಿ ಅತ್ತಿ, ನೀವು ಹೇಳೋದು ಬರೋಬರದ. ನಾವು ಅತ್ತಿಗೆ ಎಷ್ಟೇ ಪ್ರೀತಿ ಕೊಟ್ಟರು ಅತ್ತಿ ಯಾವತ್ತೂ ತಾಯಿ ಆಗ್ಲಿಕ್ಕಾಗಲ್ಲ. ತಾಯಿನೇ, ಅತ್ತಿನೇ. ನಾನು ಅರ್ಥ ಮಾಡ್ಕೋಬೇಕಿತ್ರಿ, ನಾನು ಅರ್ಥ ಮಾಡ್ಕೊಲಿಲ್ಲ. ನಾನು ನಿಮಗೆ ಯಾವತ್ತೂ ತಾಯಿ ಅತ್ತಿ ಅಂತ ನೋಡಲಿಲ್ಲ ರೀ. ನಾನು ಯಾವತ್ತೂ ನಿಮಗೆ ತಾಯಿ ಅಂಥೇಳಿ ನೋಡ್ಕೊತ ಬಂದ. ಆದ್ರೆ ಇವತ್ತು ಆ ಮಾತು ಖರೆ ಆಯ್ತು ರೀ. ನಾವು ಅತ್ತಿಗೆ ಎಷ್ಟು ಪ್ರೀತಿ ಕೊಟ್ರು ಅತ್ತಿ ಯಾವತ್ತೂ ತಾಯಿ ಆಗ್ಲಿಕ್ಕಾಗಲ್ಲ ಅಂಥೇಳಿ ನನಗೂ ಅರ್ಥ ಆಯ್ತು ರೀ ಅತ್ತಿ. ನನಗೂ ನೀವು ಅರ್ಥ ಮಾಡಿಸಿದ್ರಿ. ನೋಡು, ಮಾತಿಗೆ ಮಾತು ಹೆಂಗೆ ಉತ್ತರ ಕೊಡ್ತೀವಿ, ಒಂದು ಮಾತು ನೆಲಕ್ಕೆ ಬೀಳಕ್ಕೆ ಬಿಡಲ್ಲ. ದೊಡ್ಡವ್ರು ಏನೋ ಒಂದು ಹೇಳ್ತಾರಲ್ಲ, ಕೇಳಬೇಕಲ್ಲ ಅನ್ನೋದಿಲ್ಲ ನಿನಗೆ. ಹಂಗೆ ಎದುರು ಹಚ್ಚಿಬಿಡ್ತೀನಿ ನೀನು. ಒಂದು ಮಾತು ನೆಲಕ್ಕರ ಬೀಳಕ್ಕೆ ಬಿಡ್ತೀಯಾ? ಏನಿಲ್ಲ, ನಿಂದು ಯಾವತ್ತೂ ಸೋಲ್ಬಾರ್ದು, ನಿನ್ನ ಮಾತು ಯಾವತ್ತೂ ಸೋಲ್ಬಾರ್ದು ಅಂಥೇಳಿ ಅನ್ನೋದು ನಿನ್ನ ತಲೆಗೆ ಭಾಳ ಅದ. ಅದು ನಾನೇ ತಿಳ್ಕೊಲಿಲ್ಲ ಬಿಡು. ನನ್ನ ಬುದ್ಧಿಗೆ ಏನು ಕಾದಿತ್ತೋ ನಾನೇ ತಿಳ್ಕೊಲಿಲ್ಲ. ಹೋಗು ಮನೆಗ, ಏನು ಹೊರ ಬದುಕದ ಮಾಡು. ಹಿಂಗೆ ಕಣ್ಣೀರು ಹಾಕೋತ ನಿಂತು ಬಿಡಬೇಡ. ಮತ್ತು ಅದಿಟ್ಟು ತೆರಿದ್ರೆ ನಮ್ಮ ಮನೆಗೆ ಬಡಿತದ. ಹೋಗು, ಏನೇನು ಕೆಲಸ ಅದ ಅದು ಮಾಡ್ಕೊ ಹೋಗು. ಹೋಲಿ ನಿಂದ್ರು ಜರ ಹೋಗಂಗಿದ್ದು. ಮತ್ತು ಆಕಿ ಏನಂದಳು ಜಲ್ಜ, ನೀ ಹೋಗಿದ ಕೂಡಲೇ ಹಾಗೆ ಬರ್ತೀನಿ ಅಂತೇಳಿ ಹಿಂದೆ ಬಂದುಬಿಟ್ಟಳೇನು? ಏನು ಬಂದಾಳ? ಬಂದ್ರೆ ಹೇಳು ಮತ್ತೆ ಕರ್ಕೊಂಡು ಬರ್ತೀನಂತ. ಅತ್ತಿ ಬರ್ತೀನಂದಾರ್ರಿ ಅತ್ತಿ ನಾಳೆಗೆ. ನೀ ಹೇಳಿದ ಕೂಡಲೇ ಬಂದೇ ಬಿಟ್ಟೋಳೆ. ನನಗೆ ಹೋಗಿ ಏನು ಹೇಳಿದಿ? ನಮ್ಮ ಅತ್ತೆ ಕಳ್ಸಾಳ, ನೀವು ಬರ್ರಿ, ಆಕಿಗೆ ಬರ್ಲಿಕ್ಕಾಗಲ್ಲ, ಅದಕ್ಕೆ ನನಗೆ ಮುಂದೆ ಮಾಡಿಬಿಟ್ಟಾಳ, ನೀವು ಬರ್ರಿ ಬೇಸರ ಮಾಡ್ಕೋಬೇಡ್ರಿ ಅಂತ ಹೇಳ್ದೇನು? ಒಟ್ಟು ಆಕಿನ ದೃಷ್ಟಿದ ನನಗೆ ಕೆಟ್ಟಕ್ಕೆ ಮಾಡ್ದಿಲ್ಲ, ನೀನು ಸಣ್ಣಕ್ಕೆ ಮಾಡಿಬಿಟ್ಟು ನನಗೆ. ಅತ್ತಿರಿ, ನಾ ಅದೇನು ಹೇಳಿಲ್ರಿ ಅತ್ತಿ. ನಾನು ನಮ್ಮ ಅತ್ತಿಯರು ಮನ್ಸಿಗೆ ಭಾಳ ಬೇಸರ ಮಾಡ್ಕೊಂಡಾರ. ನೀವು ಬರ್ರಿ, ಹಿಂಗೆ ಮಾಡ್ಕೋಬೇಡ್ರಿ ಸಣ್ಣ ವಿಷಯಕ್ಕೆ, ನೀವು ಬರ್ರಿ, ಆಕಿ ಪ್ರಮಿಳ ಏನೋ ತಿಳಿಲಾರ್ದಕ್ಕೆ ಅಂದಾಳ, ನೀವು ಮನ್ಸಿಗೆ ಬೇಸರ ಮಾಡ್ಕೋಬೇಡ್ರಿ,
ಬರ್ರಿ ಅಂಥೇಳಿ ಕಡ್ದೀನಿ ರೀ ಅತ್ತಿ. ನಿಮ್ಮ ಬಾರದಾಗ ಏನು ಮಾತಾಡಿಲ್ರಿ ನಾನು, ಯಾರ ಬಗ್ಗೆನೂ ನಾನು ಏನು ಹೇಳಿಲ್ರಿ ಅತ್ತಿ. ಹ್ಞೂ ಅಂದ್ರೆ ನನ್ನ ಮಗಳಿಗೆ ಕೆಟ್ಟಕ್ಕೆ ಮಾಡ್ದೇನು? ಆಕಿ ಏನೋ ಅಂದ ಆಕಿನ ಮಾತು ತಲೆಗೆ ಹಚ್ಕೋಬೇಡ್ರಿ, ನನ್ನ ಮಾತು ಕೇಳಿ ಬರ್ರಿ ಅಂಥೇಳಿ ಅಂದ್ರೆ ಅದೇ ನನ್ನ ಮಗಳಿಗೆ ಕೆಟ್ಟಕ್ಕೆ ಮಾಡಿದೆ ನೀನು ಅಷ್ಟೇ. ಈಗ ನೋಡು, ನನ್ನ ಮಗಳೇ ಹೋಗಿ ಆಕಿಗೆ ತಪ್ಪಾಯ್ತು ಅಂತ ಕೇಳಿಳು ಅಂದ್ರೆ ನನ್ನ ಮಗಳು ಆಕಿನ ದೃಷ್ಟಿನೇ ದೊಡ್ಡಕ್ಕಾಗ್ಬಿಡ್ತೀವಿ, ಮುಗಿದು ಹೋತಿತ್ತು ನಮ್ಮದಲ್ಲೇ. ನೀ ಅದಕ್ಕೆ ಇದು ಕಾರೋಬಾರ ಮಾಡ್ದು ನನಗೆ ಅದೇ ತಿಳಿವಲ್ದು, ಮತ್ತೇನಿಲ್ಲ. ನಾ ಚಿಂತೆ ಮಾಡ್ಕೊತ ಕುಂತ್ರೆ ನಾ ಚಿಂತೆ ಮಾಡ್ಕೊತ ಕೊಡ್ತಿದ್ದ. ನಿನಗೆ ಯಾಕೆ ಬೇಕಿತ್ತದು? ನಿನ್ನ ಕೆಲಸ ಏಟಿತ್ತು ಅಟ್ಟ ಮಾಡಬೇಕು, ಎಲ್ಲದ್ರ ನನಗೆ ತಗೋ ಅಂತೇಳಿ ಬಂದು ಬಿಡಬಾರ್ದು. ಇನ್ಮೇಲಾರ ಇದು ಅಭ್ಯಾಸ ಬಿಟ್ಟು ಬಿಡು. ನಿನಗೆ ಎಷ್ಟು ಹೇಳ್ತಾರೆ ಅಟ್ಟು ಮಾಡೋದು ಕಲಿ. ಹೋಗಿ ಒಂದು ಕಪ್ ಚಾರ ಮಾಡ್ಕೊಂಡು ಬಾ. ತಲೆ ಅನ್ನೋದು ಹೊಡಿಲಕತ್ತದ, ತಲೆ ಹೊಡ್ಲತ್ತದ ಅಂಥೇಳಿ ಮಕ್ಕೊಂಡಿದ್ದ. ಮತ್ತೆ ಎದ್ದ ಮೇಲೆ ಮತ್ತೆ ಇದೊಂದು ಕಿರಿಕಿರಿ ನಮ್ಗೆ. ಹೋಗು ಒಂದಿಟ್ಟು ಚಾ ಮಾಡ್ಕೊಂಡು ಬಾ. ಹೋಗು ನನಗೆ ಚಾ ಮಾಡ್ಕೊಂಡು ಬಾ, ಪ್ರಮಿಳಾಗಿಟ್ಟು ಕಾಫಿ ಮಾಡ್ಕೊಂಡು ಬಾ. ಹೋಗು, ಹಿಂಗೆ ನಿಂತು ಕಣ್ಣೀರು ಹಾಕೋತ ನಿಂದ್ರಬೇಡ. ಮನೆಗೆ ದರಿದ್ರ ಬಡ್ಕೊತ. ಈಗೇನು ಮನಾರು ದರಿದ್ರ ಬಡ್ದದ ನಮ್ಗೆ, ಇನ್ನೆಷ್ಟು ದರಿದ್ರ ಬಡಿಸ್ಬೇಡ. ಹೋಗು. ಹ್ಞೂ ರೀ ಅತ್ತಿ, ಮಾಡ್ಕೊಂಡು ಬರ್ತೀನಿ ರೀ. ಅವ್ವ ಅಂದ್ರೂ ನೀ ಹಂಗೆ ಅನ್ಬಾರ್ದವ. ನೋಡಿ ಅತ್ತಿಗೆ ಪಾಪ ಎಷ್ಟು ಬೇಜಾರು ಮಾಡ್ಕೊಂಡ್ರೆ ಕಣ್ಣೀರು ಹಾಕ್ಲಕತ್ತಾರ. ಹಿಂಗೆ ಮಾತಾಡೋದು ನೀ ಯಾಕೋ ಸರಿ ಅನ್ಸಿಲ್ಲವ ನನಗೆ. ನೋಡು, ನಿನಗೆ ನಿಮ್ಮ ಅತ್ತಿಗೆ ಕಣ್ಣೀರು ಹಾಕ್ಲತ್ತಾರ ನೋಡೋಕ್ಕಾಗವಲ್ದು. ಆದ್ರೆ ನಿಮ್ಮ ಅತ್ತಿಗೆ ಅದಾಳ, ಅಲ್ಲಿಗೆ ಹೋಗಿ ಜಲ್ಜಾನ್ ಮುಂದೆ ಹೋಗಿ ನಿಂದು ಏನೇನು ಮಾತಾಡಿ ಬಂದಾಳು ಯಾರಿಗೆ ಗೊತ್ತು. ನಿನ್ನ ಮರ್ಯಾದೆ ಒಂದು ಕಳೆದು ಬಂದು ಬಿಟ್ಟೋಳು ಆಕಿಗತೆ ಏನು ನಿನ್ನ ಚಿಂತೆ. ನೀ ನೋಡು ಅತ್ತಿಗೆಮ್ಮ ಅಂಥೇಳಿ ಆಕಿಂದ ಎಷ್ಟು ವಿಚಾರ ಮಾಡ್ತಿ. ಆಕಿಗೆ ಇರಬೇಕಲ್ಲ ಅದೆಲ್ಲ. ಹೋಗ್ಲಿ ಬಿಡು, ಸುಮ್ಮಿರು. ನೀವೆಲ್ಲರೂ ಅನ್ಕೊಳತ್ತಿರ್ಬೇಕು, ಇದೇನು ಪೂಜಾನ ಅತ್ತಿ ಎಷ್ಟು ಚಂದ ಇದ್ದಿರು, ತಾಯಿಕಿನ್ನ ಹೆಚ್ಚಿಗೆ ನೋಡ್ಕೊತಿರು, ಇದ್ದಕ್ಕಿದ್ದಂಗೆ ಯಾಕೆ ಇವ್ರಿಗೆ ನೆಗೆಟಿವ್ ಪಾತ್ರದಾಗ ತೋರಿಸ್ಲಾಗತ್ತೀರಿ ಅಂತೇಳಿ ಅನ್ಕೋತಿರ್ಬೇಕು. ಆದ್ರೆ ನಾನು ಹೇಳೋದು ಇಷ್ಟೇ ರೀ, ಒಂದು ವ್ಯಕ್ತಿ ಗುಣ ಆಗಲಿ ಸ್ವಭಾವ ಆಗಲಿ ಕೊನೆವರೆಗೂ ಒಂದೇ ಥರ ಇರಲ್ಲ, ಬದಲಿ ಆಗ್ತಾ ಇರ್ತದ. ಅದ್ರಾಗಂತರೂ ಪ್ರಮೀಳನಂತವ್ರು ಮನೆಗೆ ಇದ್ದರಂತರೂ ಬದಲಿ ಆಗೇ ಆಗ್ತದ. ಬದಲಿ ಆಗಿಲ್ಲ ಅಂದ್ರೂ ಅವ್ರು ಬದಲಿ ಮಾಡ್ತಾರೆ. ನೀವು ನೋಡೋದ್ರಲ್ರಿ ಕಣ್ಣಿಲೆ ಪ್ರಮೀಳಾ ಹೆಂಗೆ ಅವ್ರ ತಾಯಿಗೆ ಒಂಥರ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ದಂಗೆ ಮಾಡಿ ತನ್ನ ಕಡೆ ಮಾಡಿಕೊಂಡು ಕ್ಷಣದಲ್ಲೇ ಆಕಿ ಸೊಸಿಗೆ ಮತ್ತು ಅತ್ತಿಗೆ ದೂರ ಮಾಡಿಬಿಟ್ಟಳು. ಇದು ಜಸ್ಟ್ ನೋಡೋಕ್ಕಷ್ಟೇ ಅಲ್ರಿ. ಕೆಲವೊಬ್ಬರು ನಮ್ಮ ನಿಜ ಜೀವನದಾಗೂ ಈ ಥರ ಕಿಡ್ಡಿ ಮಾಡೋರು ಇರ್ತಾರೆ, ಬೆಂಕಿ ಹಚ್ಚೋರು ಇದ್ದೇ ಇರ್ತಾರೆ. ಅದು ಹೊರಗಿನವ್ರು ಯಾರೂ ಇರಲ್ಲ, ನಮ್ಮವರೇ ಈ ಥರ ಬೆಂಕಿ ಹಚ್ಚೋರು ಇರ್ತಾರೆ. ನಾನು ಎಷ್ಟೋ ಕಡೆಗೆ ಇದು ನೋಡಿದುಂಟು. ಈಗ ನೀವು ಏನು ನೋಡ್ಬೇಕಂತಂದ್ರೆ, ಈಗ ಗೌರಕ್ಕ ಕೊನೆವರೆಗೂ ಹಿಂಗೆ ಇರ್ತಾಳ ಅಂದ್ರೆ ಪೂಜೆಗೆ ಚಿತ್ರಹಿಂಸೆ ಕೊಡೋದು ಮತ್ತೆ ಸ್ಟಾರ್ಟ್ ಮಾಡ್ತಾಳ, ಏನು ಮತ್ತೆ ಆಕಿಗೆ ಬುದ್ಧಿ ತಿಳುವಳಿಕೆ ಬರ್ತದ ಅನ್ನೋದು ನೀವು ನೋಡಬೇಕು. ಮತ್ತು ಇನ್ನೊಂದು ಏನಂತಂದ್ರೆ, ಮಗಳ ಮುಖವಾಡ ಕಳಚಿ ಬಿತ್ತಂದ್ರೆ ಗೌರಕ್ಕ ಸರಿ ಆತಾಳ್ರಿ, ಮುಂಚೆಗತ್ಲೆ ಪೂಜಾಗ ಪ್ರೀತಿ ಕೊಡ್ತಾಳ. ಆದ್ರೆ ಮಗಳು ಮುಖವಾಡ ಕಳಚಿ ಬಿದ್ದಿಲ್ಲ ಅಂತಂದ್ರೆ ಪೂಜಾಗಂತೂ ಚಿತ್ರಹಿಂಸೆ ಗೌರಕ್ಕ ಕೊಟ್ಟೇ ಕೊಡ್ತಾಳ್ರಿ. ಇದ್ರಾಗ ಯಾವ್ದಾಗ್ತದ ಕತಿ ಕಂಟಿನ್ಯೂ ನೀವು ನೋಡಿದ್ರಂದ್ರೆ ನಿಮ್ಗೆ ಅರ್ಥ ಆಗ್ತದ. ಇವಾಗ ಈ ಮನೆಯಾಗ ಪೂಜಾಗೆ ಸಪೋರ್ಟ್ ಅಂತ ಯಾರೂ ಇಲ್ಲ. ಇನ್ನು ಮಾವಂತರೂ ಅವ್ರ ಮನೆಗಿರಲ್ಲ ಬಿಡ್ರಿ, ಕೆಲಸ ಅದು ಇದು ಅಂತ ಹೊರಗೆ ಓಡಾಡ್ತಿರ್ತಾರೆ. ಇನ್ನು ಮಗಳು ಮತ್ತು ನಾದಿನಿ ಇಬ್ಬರು ಸೇರಿಕೊಂಡು ಇನ್ನು ಪೂಜೆಗೆ ಎಷ್ಟು ಕಾಟ ಕೊಡ್ತಾರ, ಹೆಂಗೆ ನಡೆಸ್ಕೋತಾರ, ಪೂಜಾಗೆ ಅವ್ರ ಮನೆಗೆ ಹೋಗ್ಲಕ್ಕೆ ಬಿಡ್ತಾರ, ಏನು ಇಲ್ಲೇ ಇಟ್ಕೋತಾರ. ಇದು ಡೇ ಬೈ ಡೇ ಕತೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ರೀ. ಕತೆ ಭಾಳ ಚಲೋ ಅದ, ದಯವಿಟ್ಟು ನೋಡೋದು ಬಿಡಬೇಡ್ರಿ. ಪಾಪ ಪೂಜೆ ಮೊದಲೇ ಗಂಡಿಲ್ಲ, ಆ ಚಿಂತಿದಾಗ ಅದಾಳ. ಅತ್ತಿ ಏನೋ ಅಲ್ಪ ಸ್ವಲ್ಪ ಪ್ರೀತಿ ಕೊಡ್ಲಾಗತ್ತಳು. ಈಗ ಅತ್ತಿನೂ ಹಿಂಗೆ ಬದಲಿ ಆಗಿಬಿಟ್ಟಳು. ಇನ್ನು ಪೂಜಾನ ಗತಿ ಏನು? ಪೂಜೆಗಂತರೂ ಅವ್ರ ತವ್ರ ಮನೆಗೆ ಕಳಿಸಲ್ಲ, ಈಗಂತರೂ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಈ ಪರಿಸ್ಥಿತಿ ನೋಡಿದ್ರೆ. ಸೊ ಮುಂದೆ ಏನಾಗ್ತದೆ ಅಂತೇಳಿ ದಯವಿಟ್ಟು ಕಾದು ನೋಡಿರಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ, ಒಂದು ಲೈಕ್ ಕೊಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊತೀನಿ. ಕತೆ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.